Hi everyone, welcome back to my channel. I hope all of you are doing well. So ಇವತ್ತಿನ ಕ್ಲಾಸಲ್ಲಿ ನಾವು ಇಂಪಾರ್ಟೆಂಟ್ ಡೈಲಿ ಯೂಸಬಲ್ ವರ್ಡ್ಸ್ ಪಾರ್ಟ್ 3 ಅನ್ನ ಕಲಿತಾ ಇದ್ದೀವಿ. ಪಾರ್ಟ್ 1 ಅಂಡ್ ಪಾರ್ಟ್ 2 ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಪಾರ್ಟ್ 1 ಅಲ್ಲಿ ಆಲ್ಮೋಸ್ಟ್ 10k ಪ್ಲಸ್ ವ್ಯೂಸ್ ಇದೆ ಅಂಡ್ ಪಾರ್ಟ್ 2 ಅಲ್ಲಿ 5k ಪ್ಲಸ್ ವ್ಯೂಸ್ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಆಲ್ಸೋ ತುಂಬ ಕಮೆಂಟ್ಸ್ ಅನ್ನ ನೋಡಿದ್ದೆ. ಸೊ ಎಲ್ಲ ಹೇಳ್ತಾ ಇದ್ರಿ ಇದ್ರ ಬಗ್ಗೆ ಇನ್ನೊಂದು ಪಾರ್ಟ್ 3 ಅನ್ನು ತಗೊಂಡು ಬನ್ನಿ, ಕಂಟಿನ್ಯೂ ಮಾಡಿ ಅಂತ. ಸೊ ನಾವು ಪಾರ್ಟ್ 3 ಕಲಿತಾ ಇದೀವಿ. ಅಗೇನ್ 150 ವರ್ಡ್ಸ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್. ಫಸ್ಟ್ ಒನ್, ಪ್ರೋಆಕ್ಟಿವ್ ಅಂದ್ರೆ ಪೂರ್ವಭಾವಿ ಅಂತ ಅರ್ಥ. ಪ್ರೋಆಕ್ಟಿವ್. ಸೊ ಇದನ್ನ ಯಾವಾಗ ಯೂಸ್ ಮಾಡ್ಬೋದು ನಾವು? ದ ಪರ್ಸನ್ ಶುಡ್ ಬಿ ಪ್ರೋಆಕ್ಟಿವ್ ಅಂದ್ರೆ ಒಂದು ಮನುಷ್ಯ ಆದ್ಮೇಲೆ ತುಂಬಾ ಪ್ರೋಆಕ್ಟಿವ್ ಆಗಿರ್ಬೇಕು ಅಂದ್ರೆ ಹೇಳೋದ್ಕಿಂತ ಮುಂಚೆನೆ ಕೆಲಸ ಮಾಡಬೇಕು ಅಂತ ಅರ್ಥ. ಪ್ರೋಆಕ್ಟಿವ್. ಲಯಾಬಿಲಿಟಿ ಅಂದ್ರೆ ಹೊಣೆಗಾರಿಕೆ. ಲಯಾಬಿಲಿಟಿ. ಅಸೆಟ್. ಅಸೆಟ್ ಅಂದ್ರೆ ಆಸ್ತಿ ಅಂತ ಅರ್ಥ. ಅಸೆಟ್. ಹರ್ಡಲ್. ಹರ್ಡಲ್ ಅಂದ್ರೆ ಅಡಚಣೆ ಅಂತ ಅರ್ಥ. ಅಲೋಕೇಶನ್ ಅಂದ್ರೆ ಹಂಚಿಕೆ ಅಂತ ಅರ್ಥ. ಅಲೋಕೇಶನ್. ಪ್ರಿಕಾಷನ್. ಪ್ರಿಕಾಷನ್ ಅಂದ್ರೆ ಮುನ್ನೆಚ್ಚರಿಕೆ. ಪ್ರಿಕಾಷನ್. ಸೊ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತೀವಲ್ಲ. ಸೊ ಮುನ್ನೆಚ್ಚರಿಕೆ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಅರ್ಥ. ಪ್ರಾಬಬ್ಲಿ ಅಂದ್ರೆ ಬಹುಶಃ ಅಂತ ಅರ್ಥ. ಪ್ರಾಬಬ್ಲಿ. ಬಹುಶಃಗೆ ಇನ್ನೊಂದು ಮೀನಿಂಗ್ ಅಲ್ಲಿ ನೀವೇನ್ ಹೇಳ್ಬೋದು? ಪರ್ಹ್ಯಾಪ್ಸ್ ಅಂತಾನು ಹೇಳ್ಬೋದು. ಪರ್ಹ್ಯಾಪ್ಸ್. ಥ್ರೂ ಅಂದ್ರೆ ಮೂಲಕ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಐಲ್ ಗೋ ಥ್ರೂ ದಿಸ್ ಡಾಕ್ಯುಮೆಂಟ್ ಅಂದ್ರೆ ಈ ಡಾಕ್ಯುಮೆಂಟ್ ಮೂಲಕ ನಾನು ಹೋಗ್ತೇನೆ, ಈ ಡಾಕ್ಯುಮೆಂಟ್ ಅನ್ನ ನಾನು ನೋಡ್ತೇನೆ ಅಂತ ಅರ್ಥ. ಲಸ್ಟ್ರಸ್ ಅಂದ್ರೆ ಹೊಳಪುಳ್ಳ ಅಂತ ಅರ್ಥ. ಲಸ್ಟ್ರಸ್. ಲಿಟಿಗೇಷನ್ ಅಂದ್ರೆ ಮೊಕದ್ದಮೆ. ಲಿಟಿಗೇಷನ್ ಕೇಳಿರ್ಬೋದಲ್ಲ ನೀವು, ಲಾ ವರ್ಡ್ಸ್ ಅಲ್ಲಿ ಕೇಳಿರ್ತೀರಾ, ರೈಟ್? ಲಿಟಿಗೇಷನ್. ಲಿಟರ್ ಅಂದ್ರೆ ಕಸ. ಲಿಟರ್. ಡೋಂಟ್ ಲಿಟರ್ ಹಿಯರ್ ಅಂತ ಕೇಳಿರ್ಬೋದಲ್ಲ ನೀವು, ಬೋರ್ಡ್ ಎಲ್ಲ ಹಾಕಿರ್ತಾರೆ, ಅಂದ್ರೆ ಇಲ್ಲಿ ಕಸ ಹಾಕಬಾರ್ದು ಅಂತ ಅರ್ಥ. ಲಿಟರ್. ಹರ್ಡಲ್. ಹರ್ಡಲ್ ಅಂದ್ರೆ ಅಡಚಣೆ ಅಂತ ಅರ್ಥ. ಲೆವಿ ಟ್ಯಾಕ್ಸಸ್ ಅಂದ್ರೆ ತೆರಿಗೆಗಳನ್ನ ವಿಧಿಸಿ ಅಂತ ಅರ್ಥ. ಸೊ ನಾವು ಲೆವಿ ಫೈನ್ ಅಂತಾನು ಹೇಳ್ಬೋದು. ಫೈನ್ ಅಂದ್ರೆ ಗೊತ್ತಲ್ಲ ನಮ್ಗೆ, ಫೈನ್ ಹಾಕ್ತಾರಲ್ಲ, ಸೊ ಅದನ್ನು ಯೂಸ್ ಮಾಡ್ಬೋದು. ಲೆವಿ ಅಂದ್ರೆ ವಿಧಿಸೋದು ಅಂತ ಅರ್ಥ. ಓಕೆ, ಸೊ ಅರ್ಥ ಆಗ್ಲಿ ಅಂತ ನಾನು ಟ್ಯಾಕ್ಸಸ್ ಅಂತ ಯೂಸ್ ಮಾಡಿದ್ದೀನಿ. ಲೆವಿ ಟ್ಯಾಕ್ಸಸ್ ಅಂದ್ರೆ ತೆರಿಗೆಗಳನ್ನ ವಿಧಿಸಿ. ಡ್ರಾಟ್. ಬರಗಾಲ. ಡ್ರಾಟ್. ಅಟ್ರಾಕ್ಟಿವ್. ಆಕರ್ಷಕ. ಅಟ್ರಾಕ್ಟಿವ್. ಟೈನಿ ಅಂದ್ರೆ ಚಿಕ್ಕದು. ಟೈನಿ. ಎಗ್ನೈಸಿಂಗ್ ಅಂದ್ರೆ ಸಂಕಟ ಪಡುವ. ಎಗ್ನೈಸಿಂಗ್. ಎಗ್ನೈಸಿಂಗ್ ಡೆತ್ ಅಂತಂದ್ರೆ ಸಂಕಟ ಪಡುವಂತ ಮರಣ ಬಂದಿತ್ತು ಅಂತ ಹೇಳಲಿಕ್ಕೆ ಎಗ್ನೈಸಿಂಗ್. ಅನ್ಬೇರಬಲ್ ಅಂದ್ರೆ ಅಸಹನೀಯ ಅಂದ್ರೆ ಸಹಿಸ್ಲಿಕ್ಕೆ ಆಗದೆ ಇರುವಷ್ಟು ನೋವು. ಫಾರ್ ಎಕ್ಸಾಂಪಲ್, ಅನ್ಬೇರಬಲ್ ಪೇನ್ ಅಂತ ಹೇಳ್ಬೋದು, ಅಂದ್ರೆ ಸಹಿಸ್ಲಿಕ್ಕೆ ಆಗದೆ ಇರುವಷ್ಟು ನೋವಾಗ್ತಿತ್ತು ಅಂತ ಅರ್ಥ. ನೆಕ್ಸ್ಟ್ ಇಸ್ ಡಿಸ್ಟ್ರಾಯ್. ಡಿಸ್ಟ್ರಾಯ್ ಅಂದ್ರೆ ನಾಶ ಮಾಡೋದು ಅಂತ ಅರ್ಥ. ಡಿಸೈರ್. ಡಿಸೈರ್ ಅಂದ್ರೆ ಆಸೆ. ಡಿಸೈರ್. ಇಂಟೆನ್ಷನ್ ಅಂದ್ರೆ ಉದ್ದೇಶ. ಇಂಟೆನ್ಷನ್. ಓಕೆ, ಯೋರ್ ಇಂಟೆನ್ಷನ್ ಶುಡ್ ಬಿ ಗುಡ್ ಅಂದ್ರೆ ನಿಮ್ಮ ಉದ್ದೇಶ ಒಳ್ಳೇದಾಗಿರ್ಬೇಕು ಯಾವಾಗ್ಲೂ, ಹೇಳ್ತೀವಲ್ಲ, ಇಂಟೆನ್ಷನ್. ಪರ್ಸ್ಪೆಕ್ಟಿವ್ ಅಂದ್ರೆ ದೃಷ್ಟಿಕೋನ. ಪರ್ಸ್ಪೆಕ್ಟಿವ್. ಒಪಿನಿಯನ್. ಒಪಿನಿಯನ್ ಅಂದ್ರೆ ಅಭಿಪ್ರಾಯ. ಒಪಿನಿಯನ್. ಸಿಂಪತಿ. ಸಿಂಪತಿ ಅಂದ್ರೆ ಸಹಾನುಭೂತಿ. ರಿಕಗ್ನೈಸ್. ಗುರುತಿಸಿ. ರಿಕಗ್ನೈಸ್. ಫಾರ್ ಎಕ್ಸಾಂಪಲ್ ಹೇಗೆ ಯೂಸ್ ಮಾಡ್ಬೋದು ಇದನ್ನ? ರಿಕಗ್ನೈಸ್ ಹೂ ಇಸ್ ಇನ್ ದಿಸ್ ಪಿಕ್ಚರ್ ಅಂದ್ರೆ ಈ ಪಿಕ್ಚರ್ ಅಲ್ಲಿ ಅಥವಾ ಈ ಫೋಟೋ ಅಲ್ಲಿ ಯಾರಿದ್ದಾರೆ ಅಂತ ಗುರುತಿಸಿ ಅಂತ ಹೇಳ್ತೀವಲ್ಲ, ಹಾಗೆ ರಿಕಗ್ನೈಸ್ ಅಂದ್ರೆ ಗುರುತಿಸೋದು ಅಂತ ಅರ್ಥ. ಸೊ ನನ್ನ ಗುರುತಿಸಿದ್ರ ಅಂತ ಕೇಳ್ತೀವಲ್ಲ, ಅವಾಗ ಹೇಗೆ ಹೇಳ್ಬೋದು? ಡಿಡ್ ಯು ರಿಕಗ್ನೈಸ್ಡ್ ಮೀ ಅಂತ ಕೇಳ್ತೀವಿ. ಕ್ವಾರಲ್ ಅಂದ್ರೆ ಜಗಳ ಅಂತ ಅರ್ಥ. ಕ್ವಾರಲ್. ರಿವೆಂಜ್. ರಿವೆಂಜ್ ಅಂದ್ರೆ ಸೇಡು. ರಿವೆಂಜ್. ಡಿಮನ್. ಡಿಮನ್ ಅಂದ್ರೆ ರಾಕ್ಷಸ ಅಂತ ಅರ್ಥ. ಡಿಮನ್. ಡೆವಿಲ್ ಅಂತ ಹೇಳ್ತೀವಿ, ಡಿಮನ್ ಅಂತ ಹೇಳ್ತೀವಿ. ರಿಫ್ಟ್. ರಿಫ್ಟ್ ಅಂದ್ರೆ ಬಿರುಕು ಅಂತ ಅರ್ಥ. ಸೊ ಎಕ್ಸಾಂಪಲ್ ಅಲ್ಲಿ ಹೇಗೆ ಯೂಸ್ ಮಾಡ್ಬೋದು? ದರ್ ಇಸ್ ರಿಫ್ಟ್ ವಿನ್ ದರ್ ರಿಲೇಶನ್ಶಿಪ್ ಅಂದ್ರೆ ಅವರ ರಿಲೇಶನ್ಶಿಪ್ ಅಲ್ಲಿ ಅಥವಾ ಅವರ ಸಂಬಂಧದಲ್ಲಿ ಬಿರುಕು ಮೂಡಿದೆ ಅಂತ ಹೇಳ್ತೀವಲ್ಲ, ಹಾಗೆ. ರಿಫ್ಟ್ ಅಂದ್ರೆ ಬಿರುಕು. ಡೆಲಿಕೇಟ್. ಡೆಲಿಕೇಟ್ ಅಂದ್ರೆ ಸೂಕ್ಷ್ಮ, ತುಂಬಾ ಸೂಕ್ಷ್ಮವಾದದ್ದು ಅಂತ ಹೇಳಲಿಕ್ಕೆ ಡೆಲಿಕೇಟ್. ಸೆರಿಮನಿ. ಸೆರಿಮನಿ ಅಂದ್ರೆ ಕಾರ್ಯಕ್ರಮ. ಸೆರಿಮನಿ. ವಿ ಹ್ಯಾವ್ ರಿಸೆಪ್ಷನ್ ಸೆರಿಮನಿ ಅಂತ ಹೇಳ್ತೀವಲ್ಲ, ಸೊ ಸೆರಿಮನಿ ಅಂದ್ರೆ ಕಾರ್ಯಕ್ರಮ. ಚೈಲ್ಡ್ಹುಡ್. ಚೈಲ್ಡ್ಹುಡ್ ಅಂದ್ರೆ ಬಾಲ್ಯ. ಕನ್ಸರ್ನ್. ಕಾಳಜಿ. ಐ ಹ್ಯಾವ್ ಕನ್ಸರ್ನ್ ಫಾರ್ ಯು. ನನಗೆ ನಿನ್ನ ಮೇಲೆ ಕಾಳಜಿ ಇದೆ. ಕನ್ಸರ್ನ್. ಕ್ರೌಡ್. ಕ್ರೌಡ್ ಅಂದ್ರೆ ಸಂದಣಿ ಅಂತ ಅರ್ಥ. ಇವಾಗ ತುಂಬಾ ಜನ ಇರುವಲ್ಲ ಹೇಳ್ತೀವಿ ಜನಸಂದಣಿ ಅಂತ, ರೈಟ್? ಸೊ ಅದನ್ನ ಕ್ರೌಡ್ ಅಂತ ಹೇಳ್ತೀವಿ.
ಒಕೇಶನಲಿ ಸಾಂದರ್ಭಿಕವಾಗಿ, ಒಕೇಶನಲಿ ಆವಾಗ ಅಂತ ಹೇಳ್ತೀವಲ್ಲ, ಸೊ ಒಕೇಶನಲಿ. ಸ್ಲೇವಿಶ್ ಅಂದ್ರೆ ಗುಲಾಮ, ಸ್ಲೇವಿಶ್. ಸಾಲಿಟ್ಯೂಡ್ ಅಂದ್ರೆ ಏಕಾಂತ, ಸಾಲಿಟ್ಯೂಡ್. ರಿಪ್ರೂವ್ ಖಂಡಿಸು, ರಿಪ್ರೂವ್. ಸೊ ಯಾವ್ದಾದ್ರು ವಿಷಯದ ಮೇಲೆ ನಿಮ್ಗೆ ಅದು ಒಪ್ಪಿಗೆ ಇಲ್ಲ ಅಂತ ಅಂದಾಗ ನೀವು ಖಂಡಿಸ್ಬೋದು. ಅಡ್ಜರ್ನ್ ಅಂದ್ರೆ ಮುಂದೂಡೋದು ಅಂತ ಅರ್ಥ. ದ ಕೋರ್ಟ್ ಈಸ್ ಅಡ್ಜರ್ನ್ ಅಂತ ಹೇಳ್ತಾರಲ್ಲ ಕೋರ್ಟ್ ಅಲ್ಲಿ, ಅಂದ್ರೆ ಈ ವಿಷಯವನ್ನ ಮುಂದೂಡಲಾಗಿದೆ ಅಂತ ಹೇಳ್ತೀವಲ್ಲ. ಅಕ್ಸೆಪ್ಟ್ ಹೊರತುಪಡಿಸಿ, ಅಕ್ಸೆಪ್ಟ್, EXCEPT, ಓಕೆ. ಅಕ್ಸೆಪ್ಟ್ ಅಂದ್ರೆ ಇದನ್ನ ಬಿಟ್ಟು ಅಥವಾ ಇದನ್ನ ಹೊರತುಪಡಿಸಿ ಅಂತ ಅರ್ಥ ಬರುತ್ತೆ. ಪಿಲ್ಗ್ರಿಮ್ ಅಂದ್ರೆ ಯಾತ್ರಿಕರು, ಯಾತ್ರಿಕರನ್ನ ಏನ್ ಹೇಳ್ತೀವಿ? ಪಿಲ್ಗ್ರಿಮ್. ಡಿಲೈಟೆಡ್ ಸಂತೋಷ ಆಯ್ತು, ಐ ಆಮ್ ಡಿಲೈಟೆಡ್ ಟು ಬಿ ಹಿಯರ್ ಹೇಳ್ತೀವಲ್ಲ, ನನಗೆ ಇಲ್ಲಿರ್ಲಿಕ್ಕೆ ತುಂಬಾ ಖುಷಿ ಆಯ್ತು, ಐ ಆಮ್ ಹ್ಯಾಪಿ ಟು ಬಿ ಹಿಯರ್ ಅಂತ ಹೇಗೆ ಹೇಳ್ತೀವಿ, ಹಾಗೇನೆ ಡಿಲೈಟೆಡ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಬೋದು. ಬಾಯ್ಕಾಟ್ ಅಂದ್ರೆ ಬಹಿಷ್ಕಾರ, ಇದನ್ನ ತುಂಬಾ ಕೇಳಿರ್ಬೋದಲ್ಲ ನೀವು. ಬಾಯ್ಕಾಟ್ ಬಾಲಿವುಡ್ ಅಂತ ಎಲ್ಲ ಟ್ರೆಂಡಿಂಗ್ ಅಲ್ಲಿ ಇತ್ತು ರೀಸೆಂಟ್ ಡೇಸ್ ಅಲ್ಲಿ, ರೈಟ್? ಸೊ ಅದ್ರ ಅರ್ಥ ಏನ್ ಬರುತ್ತೆ? ಬಾಯ್ಕಾಟ್ ಅಂದ್ರೆ ಬಹಿಷ್ಕಾರ. ಬಿವೇರ್ ಅಂದ್ರೆ ಹುಷಾರಾಗಿರು, ಬಿವೇರ್. ಸೊ ಬೋರ್ಡ್ಸ್ ನೋಡಿರ್ಬೋದು ನೀವು, ಬಿವೇರ್ ಆಫ್ ಡಾಗ್ಸ್ ಅಂದ್ರೆ ಡಾಗ್ಸ್ ಇದೆ, ನಾಯಿಗಳಿದೆ, ಹುಷಾರಾಗಿರಿ ಅಂತ ಗೇಟ್ ಮೇಲೆ ಹಾಕಿರ್ತಾರೆ, ರೈಟ್? ನಾಯಿ ಇರುವಂತಹ ಮನೆಯ ಗೇಟ್ ಮೇಲೆ ಈ ಬೋರ್ಡ್ ಇರುತ್ತೆ, ಬಿವೇರ್ ಆಫ್ ಡಾಗ್ಸ್, ರೈಟ್? ಅಂದ್ರೆ ಡಾಗ್ಸ್ ಇದೆ, ಹುಷಾರಾಗಿರಿ ಅಂತ ಅರ್ಥ. ಲುನಾಟಿಕ್ ಅಂದ್ರೆ ಹುಚ್ಚು ಅಂತ ಅರ್ಥ, ಲುನಾಟಿಕ್. ಮೆಂಟಲಿ ಇಲ್ಲಾಗಿರುವಂತದ್ದು ಅಂತ ಅರ್ಥ. ಡಿಟೆಕ್ಟ್ ಪತ್ತೆ ಮಾಡೋದು, ಡಿಟೆಕ್ಟ್. ಸಿನ್ ಅಂದ್ರೆ ಪಾಪ, ಸಿನ್ನರ್ ಅಂದ್ರೆ ಪಾಪಿಗಳು ಅಥವಾ ಪಾಪ ಮಾಡೋರು ಅಂತ ಅರ್ಥ. ಸಿನ್ ಅಂದ್ರೆ ಪಾಪ. ಇನಿಕ್ವಿಟಿ, ಇನಿಕ್ವಿಟಿ ಅಂದ್ರೆ ಅಧರ್ಮ ಅಂತ ಅರ್ಥ, ಇನಿಕ್ವಿಟಿ ಅಧರ್ಮ. ಮೈಸರ್, ಮೈಸರ್ ಅಂದ್ರೆ ಜಿಪುಣ ಅಂತ ಅರ್ಥ. ಅಬ್ಸರ್ಡ್, ಅಬ್ಸರ್ಡ್ ಅಂದ್ರೆ ಅಸಂಬದ್ಧ, ಅಬ್ಸರ್ಡ್. ಟಿಮಿಡ್, ಟಿಮಿಡ್ ಅಂದ್ರೆ ಅಂಜುಬುರುಕ ಅಂತ ಅರ್ಥ, ಯಾರು ತುಂಬಾ ಹೆದರ್ತಾ ಇರ್ತಾರೆ, ಟಿಮಿಡ್. ಪರ್ಸಿಸ್ಟೆಂಟ್ ಅಂದ್ರೆ ನಿರಂತರ, ಪರ್ಸಿಸ್ಟೆಂಟ್. ಇಂಡಿಕೇಟ್ ಅಂದ್ರೆ ಸೂಚಿಸೋದು ಅಂತ ಅರ್ಥ, ಇಂಡಿಕೇಟ್. ಹಿಕಪ್ ಅಂದ್ರೆ ಬಿಕ್ಕಳಿಕೆ. ಯೂಶುವಲಿ ಸಾಮಾನ್ಯವಾಗಿ, ಸೊ ಯೂಶುವಲಿ ಬದಲಾಗಿ ನೀವು ಜನರಲಿ ಅಂತಾನು ಯೂಸ್ ಮಾಡ್ಬೋದು, ಪ್ರಾಕ್ಟಿಕಲಿ ಅಂತ ಯೂಸ್ ಮಾಡ್ಬೋದು, ರೈಟ್? ಯೂಶುವಲಿ ಅಂದ್ರೆ ಸಾಮಾನ್ಯವಾಗಿ. ಇಂಪ್ರೆಸ್ ಅಂದ್ರೆ ಪ್ರಭಾವ ಬೀರೋದು ಅಂತ ಅರ್ಥ, ಇಂಪ್ರೆಸ್ ಹರ್ ಪ್ರಭಾವ ಬೀರೋವ್ರ ಮೇಲೆ ಅಂತ ಅರ್ಥ, ಇಂಪ್ರೆಸ್. ಹೆಲ್ಪ್ಲೆಸ್ ಅಸಹಾಯಕ, ಹೆಲ್ಪ್ಲೆಸ್. ಅನ್ಸ್ಯಾಟಿಸ್ಫೈಡ್ ಅತೃಪ್ತಿ, ಅನ್ಸ್ಯಾಟಿಸ್ಫೈಡ್. ಆಂಕ್ಷಿಯಸ್ ಅಂದ್ರೆ ಆತಂಕದಿಂದ, ಆಂಕ್ಷಿಯಸ್. ಕೆಲವೊಬ್ರು ತುಂಬಾ ಆಂಕ್ಷಿಯಸ್ ಇರ್ತಾರೆ. ಆಂಕ್ಷಿಯಸ್ ಅಂದ್ರೆ ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಒಂದು ಆತಂಕ ಇರುತ್ತೆ ಅಲ್ಲ, ಅದನ್ನ ಆಂಕ್ಷಿಯಸ್, ಯು ಆರ್ ಆಂಕ್ಷಿಯಸ್ ಪರ್ಸನ್ ಅಂತ ಹೇಳ್ತೀವಲ್ಲ ಹಾಗೆ. ಅಶೇಮ್ಡ್ ಅಂದ್ರೆ ನಾಚಿಕೆ ಆಯ್ತು ಅಂತ ಅರ್ಥ. ಹಿ ಈಸ್ ಅಶೇಮ್ಡ್ ಆಫ್ ಹಿಸ್ ವರ್ಕ್ ಅಂದ್ರೆ ಅವನು ಮಾಡಿದ ಕೆಲಸದ ಮೇಲೆ ಅವನಿಗೆ ಇವಾಗ ನಾಚಿಕೆ ಆಗ್ತಾ ಇದೆ ಅಂತ ಅರ್ಥ, ಅಂದ್ರೆ ತಪ್ಪು ಕೆಲಸ ಮಾಡ್ದ, ಸೊ ಅದ್ರ ಮೇಲೆ ನಾಚಿಕೆ ಆಗ್ತಾ ಇದೆ. ಹಿ ಈಸ್ ಅಶೇಮ್ಡ್ ಆಫ್ ಹಿಮ್ಸೆಲ್ಫ್. ಬಿಜಾರ್ ಅಂದ್ರೆ ವಿಲಕ್ಷಣ, ಬಿಜಾರ್. ಸರ್ಟನ್ಲಿ ಅಂದ್ರೆ ಖಂಡಿತವಾಗಿಯೂ, ಸರ್ಟನ್ಲಿ. ಕಂಡಕ್ಟ್ ನಡವಳಿಕೆ. ಸೊ ಇದನ್ನ ನೀವು ಹೇಗೆ ಯೂಸ್ ಮಾಡ್ಬೋದು? ಯೋರ್ ಕಂಡಕ್ಟ್ ವಾಸ್ ನಾಟ್ ಗುಡ್ ಅಟ್ ಆಫೀಸ್ ಅಂದ್ರೆ ನಿಮ್ಮ ನಡವಳಿಕೆ ಆಫೀಸಲ್ಲಿ ಚೆನ್ನಾಗಿರ್ಲಿಲ್ಲ ಅಂತ ಹೇಳಲಿಕ್ಕೆ ನಾವೇನ್ ಹೇಳ್ಬೋದು? ನಿಮ್ಮ ನಡವಳಿಕೆ ಅಂತ ಹೇಳಲಿಕ್ಕೆ ಕಂಡಕ್ಟ್ ಅಂತ ಯೂಸ್ ಮಾಡ್ತೀವಿ. ಇದು ತುಂಬಾ ಫಾರ್ಮಲ್ ಆಗಿರುತ್ತೆ, ಓಕೆ? ಕಂಡಕ್ಟ್ ಅಂದ್ರೆ ನಡವಳಿಕೆ. ಇನ್ನೊಂದು ಅರ್ಥದಲ್ಲಿ ಕಂಡಕ್ಟ್ ಅಂತ ಅಂದ್ರೆ ಏನನ್ನಾದ್ರೂ ಪ್ರೋಗ್ರಾಮ್ ಅನ್ನ ನಡೆಸ್ಕೊಡೋದು, ಓಕೆ? ಸೊ ಕಂಡಕ್ಟ್ ದ ಟೆಸ್ಟ್ ಟುಡೇ ಅಂದ್ರೆ ಇವತ್ತು ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿ ಅಥವಾ ನಡೆಸ್ಕೊಡಿ ಅಂತ ಹೇಳ್ತೀವಲ್ಲ, ಸೊ ಅದ್ರಲ್ಲೂ ನೀವು ಅದನ್ನ ಯೂಸ್ ಮಾಡ್ಬೋದು. ಅಂಡ್ ನಡವಳಿಕೆ ಅಂತ ಇದ್ರಲ್ಲೂ ಯೂಸ್ ಮಾಡ್ಬೋದು. ಡಿಸೀವ್ ಅಂದ್ರೆ ಮೋಸ ಮಾಡೋದು ಅಂತ ಅರ್ಥ, ಡಿಸೀವ್. ಡಿಟರ್ಮೈನ್ ನಿರ್ಧರಿಸೋದು, ಡಿಟರ್ಮೈನ್. ಡೆಸ್ಟಿನಿ ವಿಧಿ, ಡೆಸ್ಟಿನಿ. ಸೊ ಫೇಟ್ ಅಂತಾನು ಹೇಳ್ತೀವಿ, ಫೇಟ್ ಅಂದ್ರೂ ವಿಧಿ ಅಂತಾನೆ ಅರ್ಥ, ಓಕೆ? ನಮ್ಮ ಹಣೆ ಬರಹ ಅಂತ ಹೇಳ್ತೀವಲ್ಲ ಹಾಗೆ. ಎಡಿಬಲ್, ಎಡಿಬಲ್ ಅಂದ್ರೆ ತಿನ್ನಲು ಯೋಗ್ಯವಾದದ್ದು. ಎಡಿಬಲ್ ಆಯಿಲ್ ಅಂತ ಕೇಳಿರ್ಬೋದು ನೀವು, ರೈಟ್? ಅಂದ್ರೆ ತಿನ್ನಲು ಯೋಗ್ಯವಾದಂತಹ ಆಯಿಲ್, ಎಣ್ಣೆ. ಡಿನೈ, ಡಿನೈ ಅಂದ್ರೆ ನಿರಾಕರಿಸೋದು. ಆಕ್ಸೆಪ್ಟ್ ಅಂದ್ರೆ ಸ್ವೀಕರಿಸೋದು, ಸೊ ಅದ್ರ ಅಪೋಸಿಟ್ ಏನಾಗುತ್ತೆ? ಡಿನೈ. ಚಿಯರ್, ಚಿಯರ್ ಅಂದ್ರೆ ಹುರಿದುಂಬಿಸೋದು ಅಂತ ಅರ್ಥ. ಸೊ ಕ್ರಿಕೆಟ್ ಅಲ್ಲಿ ನೀವು ನೋಡಿರ್ಬೋದು, ರೈಟ್? ಚಿಯರ್ ಲೀಡರ್ಸ್ ಅಂತ ಇರ್ತಾರೆ, ರೈಟ್? ಚಿಯರ್ ಮಾಡ್ತಾ ಇರ್ತಾರೆ, ಸೊ ಹುರಿದುಂಬಿಸೋದು. ಫ್ಲಾಟರ್, ಫ್ಲಾಟರ್ ಅಂದ್ರೆ ಹೊಗಳುವ ಅಂತ ಅರ್ಥ, ಹೊಗಳೋದು, ಫ್ಲಾಟರ್. ಫಾರ್ಚುನೇಟ್ ಅದೃಷ್ಟವಂತ, ಫಾರ್ಚುನೇಟ್. ಐ ಆಮ್ ಫಾರ್ಚುನೇಟ್ ಟು ಬಿ ಹಿಯರ್ ಅಂದ್ರೆ ಇಲ್ಲಿರ್ಲಿಕ್ಕೆ ನನಗೆ ನಾನು ತುಂಬಾ ಅದೃಷ್ಟವಂತ ಅಂತ ಫೀಲ್ ಮಾಡ್ತೀನಿ ಅಂತ ಅರ್ಥ. ಪ್ರೊಪಿಟಿಯಸ್ ಅಂದ್ರೆ ಹಿತಕರ, ಪ್ರೊಪಿಟಿಯಸ್.
ಪ್ಲಾಸಿಡ್ ಶಾಂತ, ಪ್ಲಾಸಿಡ್. ಫ್ಯೂನರಲ್ ಅಂತ್ಯಕ್ರಿಯೆ, ಫ್ಯೂನರಲ್. ಬರಿಯಲ್ ಅಂದ್ರೆ ಸಮಾಧಿ, ಬರಿಯಲ್. ಶ್ರೈನ್, ಶ್ರೈನ್ ಅಂದ್ರೆ ದೇಗುಲ ಅಂತ ಅರ್ಥ, ಶ್ರೈನ್. ಹರಾಸ್ಮೆಂಟ್ ಕಿರುಕುಳ, ಹರಾಸ್ಮೆಂಟ್. ಸೊ ಇದರಲ್ಲಿ ನೀವು ಡಿಫ್ರೆಂಟ್ ಹರಾಸ್ಮೆಂಟ್ ಅನ್ನ ನೋಡ್ಬೋದು. ಸೆಕ್ಷುವಲ್ ಹರಾಸ್ಮೆಂಟ್, ಮೆಂಟಲ್ ಹರಾಸ್ಮೆಂಟ್, ಫಿಸಿಕಲ್ ಹರಾಸ್ಮೆಂಟ್, ರೈಟ್. ಸೊ ಇದೆಲ್ಲ ಡಿಫ್ರೆಂಟ್ ಹರಾಸ್ಮೆಂಟ್ ಇರುತ್ತೆ. ಅದರ ಅರ್ಥ ಏನು? ಕಿರುಕುಳ ಅಂತ ಅರ್ಥ. ಟಿರನಿ ಅಂದ್ರೆ ದೌರ್ಜನ್ಯ, ಟಿರನಿ. ಹಾಟಿ ಅಂದ್ರೆ ಅಹಂಕಾರಿ ಅಂತ ಅರ್ಥ, ಹಾಟಿ. ಹಾಂಕಿಂಗ್, ಹಾರ್ನ್ ಮಾಡೋದು ಅಂದ್ರೆ ಹೂ ಇಸ್ ಹಾಂಕಿಂಗ್ ಅಂದ್ರೆ ಕೇಳ್ತೀವಲ್ಲ. ಸೊ ಯಾರು ಹಾರ್ನ್ ಮಾಡ್ತಾ ಇದ್ದಾರೆ ಅಂತ ಕೇಳಲಿಕ್ಕೆ ಹೇಗೆ ಇಂಗ್ಲಿಷ್ ಅಲ್ಲಿ ಕೇಳ್ತೀವಿ? ಹೂ ಇಸ್ ಹಾರ್ನಿಂಗ್ ಅಂತ ಕೇಳಲ್ಲ ನಾವು, ಹೂ ಇಸ್ ಹಾಂಕಿಂಗ್ ಅಂತ ಕೇಳ್ತೀವಿ. ಓಕೆ, ಸೊ ಹಾರ್ನ್ ಮಾಡೋದಕ್ಕೆ ಇಂಗ್ಲಿಷ್ ಅಲ್ಲಿ ಆ ಒಂದು ಕ್ರಿಯೆಗೆ ಹಾಂಕಿಂಗ್ ಅಂತ ಹೇಳ್ತೀವಿ. ಓಕೆ. ಇಲ್ಯೂಷನ್ ಭ್ರಮೆ, ಇಲ್ಯೂಷನ್. ಇಮಿಟೇಟ್ ಅನುಕರಿಸು, ಇಮಿಟೇಟ್. ಪರ್ಸನೇಟ್ ಅಂದ್ರೆ ವ್ಯಕ್ತಿಗತ, ಪರ್ಸನೇಟ್. ಇಂಪೋಸ್ ಅಂದ್ರೆ ಹೇರುವುದು ಅಂತ ಅರ್ಥ. ಅಂದ್ರೆ ನಮ್ಮ ಯೋಚನೆಗಳನ್ನ ಬೇರೆಯವ್ರ ಮೇಲೆ ನಾವು ಹೇಗಿರಬಾರ್ದು. ಫಾರ್ ಎಕ್ಸಾಂಪಲ್, ನಮ್ಗೆ ಹೇಗಿರ್ಬೇಕು ಅಂತ ಬೇರೆಯವ್ರ ಮೇಲೆ ನೀನು ಹೀಗೆ ಇರು ಅಂತ ನಾವು ಫೋರ್ಸ್ ಮಾಡೋಕ್ಕಾಗಲ್ಲ, ರೈಟ್. ಸೊ ಇಂಪೋಸ್ ಅಂದ್ರೆ ಹೇರೋದು ಅಂತ ಅರ್ಥ. ಅವರು ಮನಸ್ಸಿಂದ ಮಾಡ್ಬೇಕು ಅದನ್ನ, ನಾವು ಅವ್ರ ಮೇಲೆ ಹೇರಬಾರ್ದು. ಓಕೆ, ಸೊ ಇಂಪೋಸ್ ಮಾಡಬಾರ್ದು ಅಂತ ಅರ್ಥ ಬರುತ್ತೆ. ಇಂಪೋಸ್ಟರ್ ಅಂದ್ರೆ ವೇಷಧಾರಿ, ಇಂಪೋಸ್ಟರ್. ಸೊ ನಾವು ಆಡು ಭಾಷೆಯಲ್ಲಿ ಕೇಳ್ತೀವಲ್ಲ ತುಂಬಾ ಡೊಂಗಿ ಅಂತ, ಡೊಂಗಿ ಇವನು ಅಂತ ಹೇಳ್ತೀವಲ್ಲ. ಸೊ ಆತರ ಇಂಪೋಸ್ಟರ್ ಅಂದ್ರೆ ವೇಷಧಾರಿ. ಇಂಪ್ಯೂಡೆಂಟ್ ಅಂದ್ರೆ ನಿರ್ಲಜ್ಜ, ಇಂಪ್ಯೂಡೆಂಟ್. ಜಿಂಕ್ಸ್ ಅಂದ್ರೆ ಅಶುಭ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಇದನ್ನ ನೀವು ವಸ್ತುಗಳಿಗೂ ಯೂಸ್ ಮಾಡ್ಬೋದು, ಜನರಿಗೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಕೆಲವೊಬ್ಬರಿಗೆ ನಾವು ಹೇಳ್ತಾರೆ, ಆ ತರ ಹೇಳೋದು ತಪ್ಪು, ಬಟ್ ಕೆಲವೊಬ್ಬರಿಗೆ ಹೇಳ್ತಾರೆ ಇವರು ಅಭಿಷಕ್ನ, ಇವ್ರು ಬರೋದ್ರಿಂದ, ಈ ವ್ಯಕ್ತಿ ಬರೋದ್ರಿಂದ ಸರಿ ಆಗಲ್ಲ, ಅಶುಭ ಆಗುತ್ತೆ, ಈ ತರ ಮಾಡೋದ್ರಿಂದ ಅಶುಭ ಆಗುತ್ತೆ ಅಂತ ಹೇಳ್ತೀವಲ್ಲ. ಸೊ ಅಭಿಷಕ್ನ ಅಂತ ಹೇಳ್ತೀವಲ್ಲ, ಆ ವರ್ಡ್ಗೆ ಇಂಗ್ಲಿಷ್ ಅಲ್ಲಿ ಜಿಂಕ್ಸ್ ಅಂತ ಹೇಳ್ತೀವಿ. ನಿಟ್ಟಿಂಗ್, ನಿಟ್ಟಿಂಗ್ ಅಂದ್ರೆ ಹೆಣಿಗೆ ಅಂತ ಅರ್ಥ. ನೋಡಿರ್ಬೋದಲ್ಲ ನೀವು, ಸ್ವೆಟರ್ಸ್ ಎಲ್ಲ ಹೆಣಿತಾರಲ್ಲ, ಅದನ್ನ ನಿಟ್ಟಿಂಗ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಆ್ಯಂಡ್ ಇದನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಿ. ಡೈಲಿ ಲೈಫಲ್ಲಿ ಈ ವರ್ಡ್ಸನ್ನು ನೀವು ಯೂಸ್ ಮಾಡೋದ್ರಿಂದ ಇದನ್ನು ನೀವು ಹೆಚ್ಚು ಸಮಯದವರೆಗೂ ನೆನ್ಪಿಟ್ಕೊಳ್ಬೋದು. ಸೊ ಇನ್ನು ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ನಿಮಗೆ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಹೊಸದಾಗಿ ಚಾನಲನ್ನು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಸ್ಟ್ 2 ವೀಡಿಯೋಸಲ್ಲಿ ನೀವು ಹೇಗೆ ರೆಸ್ಪಾನ್ಸ್ ತೋರಿಸಿದ್ರಿ ಅದೇ ರೀತಿ ಈ ವಿಡಿಯೋಗೂ ರೆಸ್ಪಾನ್ಸ್ ಮಾಡಿ. And thank you so much for watching. We'll meet you in the next video. Till then, take care. Bye-bye.